ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲಾಡಳಿತ ವತಿಯಿಂದ ಬುದ್ಧ ಪೂರ್ಣಿಮೆ ಆಚರಣೆ, ಸಚಿವ ಈಶ್ವರ್ ಖಂಡ್ರೆ ಭಾಗಿ. ಬೀದರ್ ಜಿಲ್ಲಾ ಮೆಥೋಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಸಚಿವ ಈಶ್ವರ್ ಖಂಡ್ರೆ. ಪಾಕಿಸ್ತಾನ ವಿರುದ್ಧ ನಡೆಸಿದ ಕಾರ್ಯಾಚರಣೆ ಕ್ರೆಡಿಟ್ ಭಾರತೀಯ ಸೇನೆಗೆ ಮಾತ್ರ ಸಲ್ಲಬೇಕು, ಸಿದ್ದರಾಮಯ್ಯ. ಸುದ್ದಿಯ ವಿವರಗಳು. ಬುದ್ಧ ಪೂರ್ಣಿಮೆಯ ಅಂಗವಾಗಿ ಇಂದು ಬೀದರ್ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾದ ಬುದ್ಧ ಪೂರ್ಣಿಮೆ ಆಚರಣೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಭಾಗಿಯಾಗಿ ಭಗವಾನ್ ಬುದ್ಧರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಭಗವಾನ್ ಬುದ್ಧನು ಮಾನವತೆಯ, ಶಾಂತಿಯ ಮತ್ತು ಅಹಿಂಸೆಯ ಮಾರ್ಗವನ್ನು ಕಲಿಸಿದ ಮಹಾನ್ ದಾರ್ಶನಿಕರು. ಅವರ ಉಪದೇಶಗಳು ನಮಗೆ ಸತ್ಯ, ಶಾಂತಿ ಮತ್ತು ಸಹಾನುಭೂತಿಯ ಜೀವನವನ್ನು ನಡೆಸಲು ಪ್ರೇರಣೆಯಾಗಲಿ ಎಂದರು. ಈ ಸಂದರ್ಭದಲ್ಲಿ ಸಚಿವ ರಹೀಂ ಖಾನ್, ಜಿಲ್ಲಾಡಳಿತದ ಅಧಿಕಾರಿಗಳು, ಬೌದ್ಧ ಧರ್ಮ ಗುರುಗಳು, ಬೌದ್ಧ ಅನುಯಾಯಿಗಳು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಬೀದರ್ ಜಿಲ್ಲೆ 102ನೇ ಕ್ರೈಸ್ತ ವಾರ್ಷಿಕ ಜಾತ್ರೆ ಸೈಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಬೀದರ್ನಲ್ಲಿ ದಿನಾಂಕ 9, 10, 11ನೇ ಮೇ 2025ರಲ್ಲಿ ಘನ ನೆಲ್ಸನ್ ಸುಮಿತ್ರಾ ಜಿಲ್ಲಾ ಮೇಲ್ವಿಚಾರಕರು ಹಾಗೂ ಘನ ಜೈಪಾಲ್ ಜಿಲ್ಲಾ ಮೇಲ್ವಿಚಾರಕರ ನೇತೃತ್ವದಲ್ಲಿ 9ನೇ ಮೇ ರಂದು ರಾತ್ರಿ ಭವ್ಯ ಮೆರವಣಿಗೆಯಿಂದ ಪ್ರಾರಂಭಿಸಲಾಯಿತು. 10ನೇ ಮೇ ಅಂದು ಭಜನೆಯ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಸಹಸ್ರಾರು ಕಲ್ಯಾಣ ಕರ್ನಾಟಕದ ಕ್ರೈಸ್ತ ಭಕ್ತಾದಿಗಳು ಉತ್ಸುಕತೆಯಿಂದ ಭಾಗವಹಿಸಿದರು. 11ನೇ ಮೇ ಅಂದು ಜಿಲ್ಲೆಯ ಕ್ರೈಸ್ತ ಜಾತ್ರೆಯ ಸಂಸ್ಥಾಪಕರಾದ ತಾತಾ ಸಿಮೆಂಟ್ಸ್ ಅವರ ಪ್ರಶಸ್ತಿಯನ್ನು ಕ್ರೈಸ್ತ ಸಮಾಜದ ಸೇವೆ ಮಾಡಿದ ಎಸ್ಪಿ ರಾಜಶೇಖರ್ ಅವರನ್ನು ಗುರುತಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಅಮೃತ ಹಸ್ತದಿಂದ ಪ್ರಶಸ್ತಿ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಸಚಿವರಾದ ರಹೀಂ ಖಾನ್ ಅವರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಅಧ್ಯಕ್ಷರಾದ ಇ ಕುಮಾರ್, ಸೈಂಟ್ ಪಾಲ್ ಮೆಥೋಡಿಸ್ಟ್ ಜಿಲ್ಲಾ ನಾಯಕರಾದ ಆಲ್ಬರ್ಟ್ ಕೋಟೆ, ಪಾಸ್ಟರ್ಗಳು ಹಾಗೂ ಸಹಸ್ರಾರು ಜನ ಸಾಮೂಹಿಕ ಇತ್ತು. ಜಾತ್ರೆಯ ಕೊನೆಯ ದಿವಸದ ಆರಾಧನೆಯಲ್ಲಿ ಬಂದಿರುವಂತಹ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾವು ವಂದನೆ ಸಲ್ಲಿಸುತ್ತೇನೆ. ಮತ್ತು ಮುಖ್ಯವಾಗಿ ನಾನು ನಿನ್ನೆ ದಿವಸ ಖಂಡ್ರೆಜಿಯವರ ಹಿರಿಯವರಿಗೆ ನಾನು ಮಾತಾಡಿ ಹೇಳಿದೆ, ನಾಳೆ ನಮ್ಮ ರೇಂಜ್ ಮಿನಿಸ್ಟರ್ ಅಥವಾ ನಮ್ಮ ಅರಣ್ಯ ಇಲಾಖೆಯ ಮಿನಿಸ್ಟರ್ ಆಗಿರುವಂತಹ ನಮ್ಮ ಖಂಡ್ರೆಜಿಯವರು ಬಂದರೆ ನಮಗೆ ಚೆನ್ನಾಗಿರ್ತದೆ ಎಂಬುದಾಗಿ ನಾನು ಅವ್ರ ಕಡೆ ಒಂದು ಮೆಸೇಜ್ ಬಿಟ್ಟೆ. ಆಮೇಲೆ ಅವ್ರು ಹೇಳಿದ್ರು ನನಗೆ, ಇವತ್ತು ಮಿನಿಸ್ಟರ್ ಅವರು ಗುಲ್ಬರ್ಗದಲ್ಲಿದ್ದಾರೆ, ನಾನು ಅವ್ರಿಗೆ ಹೇಳ್ತೀನಿ, ಮೆಸೇಜ್ ಪಾಸ್ ಆನ್ ಮಾಡ್ತೀನಿ ಮತ್ತು ಅವರು ನಾಳೆ ಬರ್ತಾರೆ ಎನ್ನುವಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಒಂದು ಪ್ರೀತಿಯ ಕರೆಗೆ ಹೋಗೊಟ್ಟು ನಮ್ಮ ಜಾತ್ರೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಮಿಸ್ಟರ್ ಖಂಡ್ರೆಜಿ ಅವರು ಬಂದಿರುವಂಥದ್ದು ನಮ್ಮೆಲ್ಲರಿಗೆ ಬಹಳ ಸಂತೋಷದ ಒಂದು ಸಂಗತಿಯಾಗಿದೆ. ಅದು ಮಾತ್ರವಲ್ಲದೆ ನಮ್ಮ ಮಧ್ಯದಲ್ಲಿ ನಮ್ಮ ಬಯಸ್ತೇವೆ. ಎಲ್ಲ ಧರ್ಮ ಪ್ರವಾದಿಗಳಿಗೆ ಸ್ಮರಿಸುತ್ತಾ ಇಂದಿನ ಈ ಪವಿತ್ರವಾದಂತಹ ಕಾರ್ಯಕ್ರಮ ಎಲ್ಲ ಸಹೋದರ ಸಹೋದರಿಯರು ಸೇರಿದ್ದೀರಿ. ಅದರಲ್ಲಿ ವಿಶೇಷವಾಗಿ ಬಹಳ ನಮ್ಮ ಕಿವಿಗಳಿಗೆ ಇಂಪಾದಂತ ಒಂದು ಭಜನೆ ಕೀರ್ತನೆ ಮಾಡುವಂತ ಒಂದು ತಂಡನ ಬಹಳ ಒಳ್ಳೆಯ ರೀತಿಯಿಂದ ನೀವು
ಭಜನ ಏನೊಂದು ಗೀತೆ ಹಾಡಿದ್ದೀರಿ, ಬಹಳ ಆ ಗೀತೆ ಕೇಳಿದ್ರೇನೆ ಒಂದು ರೀತಿಯಲ್ಲಿ ಶಾಂತಿ ಸಮಾಧಾನ ಆಗುತ್ತೆ. ಅದಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆ. ಮತ್ತು ಇವತ್ತಿನ ಒಂದು ಜಾತ್ರೆ 100 ವರ್ಷದ ಇತಿಹಾಸ ಇರುವಂತ ಒಂದು ಜಾತ್ರೆ. ಜಾತ್ರೆಗಳಂದ್ರೆ ಏನಪ್ಪಾ, ಎಲ್ಲಾ ಸಮುದಾಯಗಳು ಇವತ್ತು ಜಾತ್ರೆ ಆಚರಣೆ ಮಾಡ್ತೀರಿ. ಅದರಲ್ಲಿ ವಿಶೇಷವಾಗಿ ಎಲ್ಲಾ ಜಾತಿ ಎಲ್ಲ ಭಾಷೆ ಧರ್ಮೀಯರು ಸೇರ್ತಾರೆ. ಇದರಲ್ಲಿ ನೀವೆಲ್ಲ 100 ವರ್ಷಗಳ ಇತಿಹಾಸದಲ್ಲಿ ಏನು ಯೇಸು ಕ್ರೈಸ್ತರವರು ನಮ್ಗೆ ಏನೇನು ಇವತ್ತು ತತ್ವ ಸಿದ್ಧಾಂತಗಳು ಕೊಟ್ಟಿದ್ದಾರೆ, ಏನು ಆದರ್ಶಗಳು ಕೊಟ್ಟಿದ್ದಾರೆ, ಮತ್ತು ಇವತ್ತಿನ ದಿನಮಾನಗಳಲ್ಲಿ ಜನರಿಗೆ ಏನ್ ಬೇಕಾಗಿದೆ, ಶಾಂತಿ ಸಮಾಧಾನ, ಅವ್ರು ಹೇಳಿದಂತ ಆಲೋಚನೆಗಳು ವಿಚಾರಗಳು ಅವೆಲ್ಲವನ್ನು ಬಿಂಬಿಸಲಿಕ್ಕೆ ಲೋಕ ಕಲ್ಯಾಣಕ್ಕಾಗಿ ಜನ ಕಲ್ಯಾಣಕ್ಕಾಗಿ ಈ ಜಾತ್ರಾ ಮಹೋತ್ಸವಗಳು ನಡೀತವೆ. ಈ ಜಾತ್ರೆಗಳು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ. ಮತ್ತೆ ಜಾತ್ರೆ ನಿಮಿತ್ತ ಜನ ದೂರ ದೂರಿಂದ, ನಮ್ಮ ಇತಿಹಾಸ ಇದೆ, ಒಂದು ಪರಂಪರೆ ಇದೆ, ಸಂಪ್ರದಾಯ ಇದೆ. ಬಹಳಷ್ಟು ಎಲ್ಲೇ ಇದ್ರೂ ಅತ್ಯಂತ ಶ್ರದ್ಧೆಯಿಂದ ನಂಬಿಕೆಯಿಂದ ಎಲ್ಲ ಒಂದ್ ಕಡೆ ಸೇರ್ತಾರೆ. ಸೇರಿ ಇವತ್ತು ಒಂದು ಪ್ರೀತಿ ವಿಶ್ವಾಸ, ಒಂದು ಇವತ್ತು ಸದ್ಭಾವನೆ, ಸಹೋದರತ್ವ, ಸಹಬಾಳ್ವೆ, ಇದರ ಬಗ್ಗೆ ಇವತ್ತು ಒಂದು ರೀತಿಯಲ್ಲಿ ಜನರಲ್ಲಿ ಆ ಒಂದು ಆಲೋಚನೆಗಳು ಬರ್ತವೆ. ಹೀಗಾಗಿ ಈ ಜಾತ್ರೆಗಳು ನಮ್ಮೆಲ್ಲರನ್ನು ಒಗ್ಗೂಡಿಸುವಂತ ಒಂದು ಶಕ್ತಿ ಈ ಜಾತ್ರೆಗಳಿದೆ. ಅದಕ್ಕೆ ಈ ಜಾತ್ರಾ ಮಹೋತ್ಸವದ ನಿಮಿತ್ತ ನಿಮ್ಮೆಲ್ಲರಿಗೆ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆತ್ಮೀಯ ಬಂಧುಗಳ, ಇವತ್ತೇನು ಯೇಸು ಕ್ರೈಸ್ತರವರು 2000 ವರ್ಷಗಳ ಕೆಳಗಡೆ ಈ ದೇವರ ಪ್ರತಿನಿಧಿಯಾಗಿ ಭೂಮಿ ಮೇಲೆ ಬಂದು ಜನ್ಮ ತಾಳಿ, ಇವತ್ತೇನವರು ಅಂದಿನ ದಿನಮಾನಗಳಲ್ಲಿ ಎಲ್ಲಾ ಕಡೆ ಅಂಧಕಾರ ಇತ್ತು, ಅನ್ಯಾಯ ಇತ್ತು, ಅತ್ಯಾಚಾರ ಇತ್ತು, ಅಸಮಾನತೆ ಇತ್ತು, ಮಹಿಳೆಯರಿಗೆ ಯಾರಿಗೂ ಸ್ವಾತಂತ್ರ್ಯ ಇರಲಿಲ್ಲ, ದಬ್ಬಾಳಿಕೆ ಇತ್ತು. ಅಂತ ಸಮಯದಲ್ಲಿ ಯೇಸು ಕ್ರೈಸ್ತರವರು ಬಂದು ಅವ್ರದೇ ಒಂದು ತಂಡವನ್ನು ಕಟ್ಟಿಕೊಂಡು ಇವತ್ತೇನು ದೇವರ ಅವರೇನು ಸೂಚನೆ ಕೊಟ್ಟಿದ್ದಾರೆ ಅದನ್ನು ಜನರಲ್ಲಿ ಮುಟ್ಟಿಸುವಂಥದ್ದು, ಎಲ್ಲಾ ಕಡೆ ಒಂದು ರೀತಿಯಲ್ಲಿ ಪ್ರೀತಿ, ಅವರೇನು ಹೇಳಿದ್ದಾರೆ, ಅವ್ರ ಸಂದೇಶ ಏನಿದೆ, ಪ್ರತಿಯೊಬ್ಬರು ಪರಸ್ಪರ ಇವತ್ತು ಏನು ಪ್ರೀತಿ, ಸೇವೆ, ತ್ಯಾಗ, ಕ್ಷಮಾದಾನ ಇವೇನು ಅತ್ಯಂತ ಮುಖ್ಯವಾದಂತ ಒಂದು ವಿಷಯಗಳು. ಭಾವನೆಯಿಂದ ಇವತ್ತು ನೀವೆಲ್ಲ ಸೇವೆ ಮಾಡ್ತಾ ಇದ್ದೀರಿ. ಇವತ್ತು ನಿಮ್ಮ ಸೇವೆ ಆರೋಗ್ಯದ ಕ್ಷೇತ್ರದಲ್ಲಿ, ಶಿಕ್ಷಣದ ಕ್ಷೇತ್ರದಲ್ಲಿ, ಅತಿ ಕಡು ಬಡವರ ಒಂದು ಓಣಿಗಳಿಗೆ ಹೋಗಿ ಇವತ್ತು ಯಾರಿಗಾದರೂ ಕಾಯಿಲೆಗಳಿದ್ರೆ, ಯಾರಿಗಾದ್ರೂ ಹಿಂದೆ ನಾವು ನೋಡಿದ್ವಿ ಕುಷ್ಠರೋಗ ಇದ್ರೆ ತಮ್ಮ ಮನೆಯಲ್ಲೇ ಇದ್ದವ್ರ ಪರಿವಾರದವರಿಗೆ ಮನೆಯವ್ರಿಗೆ ಹಾಕಿದ್ದು ನಾವು ನೋಡಿದ್ದೇವೆ. ಆದ್ರೆ ಅಂತ ಕುಷ್ಠರೋಗಿಗಳಿಗೆ ಸಹಿತ ಕ್ರಿಶ್ಚಿಯನ್ ಮಿಷನರೀಸ್ ಆಸ್ಪತ್ರೆ ಪ್ರಾರಂಭ ಮಾಡಿ ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದು, ಸೇವೆ ಕೊಟ್ಟಿದ್ದು, ಒಂದು ಮಾನವೀಯತೆ ಆ ಮೌಲ್ಯ ಏನಿದೆ ಅಂತ ತೋರಿಸ್ಕೊಟ್ಟಿದ್ದು ಅನೇಕ ಉದಾಹರಣೆಗಳಿದ್ದಾವೆ. ಅದೇ ರೀತಿಯಲ್ಲಿ ಇವತ್ತೇನಿಲ್ಲಿ ನಾವು ನೋಡ್ತಾ ಇದ್ದೀವಿ, ಅತ್ಯಂತ ಕಡು ಬಡವರು. ಈಗ ನಮ್ಮ ಸರ್ಕಾರ ಬಹಳ ಸಶಕ್ತ ಆಗಿದೆ. ಎಲ್ಲಾ ಕಡೆ ಶಾಲೆ ತೆಗೆದಿದ್ದೇವೆ, ಕಾಲೇಜ್ ತೆಗೆದಿದ್ದೇವೆ. ಹಿಂದೆ ಸರ್ಕಾರದ ಸಹಾಯ ಇರಲಿಲ್ಲ, ಆರ್ಥಿಕವಾಗಿ ಬಹಳ ಇವತ್ತು ಬಲಿಷ್ಠವಾಗಿದ್ದಿಲ್ಲ. ಅಂತ ಸಮಯದಲ್ಲಿ ಕ್ರೈಸ್ತ ಮಿಷನರೀಸ್ಗಳು ಬಡವರ ಬಡಾವಣೆಯಲ್ಲಿ ಶಾಲೆಗಳು ಪ್ರಾರಂಭ ಮಾಡಿ ಮಕ್ಕಳಿಗೆ ಶಾಲೆಗೆ ಕರ್ಕೊಂಡು ಹೋಗುವಂಥದ್ದು, ಶಿಕ್ಷಣ ಕೊಡುವಂಥದ್ದು, ಅವ್ರಿಗೆ ಆರೋಗ್ಯದ ವ್ಯವಸ್ಥೆ ಕೊಡುವಂಥದ್ದು, ಪೌಷ್ಟಿಕಾಂಶದ ಆಹಾರ ಕೊಡುವಂಥದ್ದು, ಇಂಥ ಅನೇಕ ರೀತಿಯ ವಿಧಾಯಕ ಕಾರ್ಯಕ್ರಮಗಳು ಮಾಡಿದಂತಹ ಶ್ರೇಯಸ್ಸು ಯಾರಿಗಾದರೂ ಸಲ್ತದೆ ಅಂದ್ರೆ ಅದು ಕ್ರೈಸ್ತ ಮಿಷನ್ಗೆ ಸಲ್ತದೆ ಅನ್ನುವಂಥ ಮಾತನ್ನು. ಈ ಜಾತ್ರೆದು ಮುಖ್ಯ ನನ್ನ ಪ್ರಕಾರ 100 ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೋದು ಈ ಜಾತ್ರೆ स्टार्ट आगी, क्योंकि जात्रा का एक बहुत ही इम्पोर्टेंस ये है कि यहाँ पे सभी डिस्ट्रिक्ट गांव से लोग आके
एक प्रीति विश्वास और समाज को लेके चिंतित और स्पेशली यीशु इस्लाम के बारे में एक अच्छा सा संदेश पूरे डिस्ट्रिक्ट पूरे कर्नाटक को क्राइस्ट समाज से जाता है। जहां पे भी अभी ईश्वर साहब भी बताए कि क्राइस्ट समाज के बारे में जहां पे भी नाम लिया जाता है, चाहे गवर्नमेंट में, चाहे हमारे कैबिनेट में, चाहे पुलिस डिपार्टमेंट में, जिस जगह भी कहीं पे भी ये समाज में भेदभाव ऊंच नीच इस तरह से नहीं है बोल के क्लियर कट आता है। ये कई समाज के लोग बहुत ही शांति, बहुत ही प्यार, विश्वास, मोहब्बत और रेस्पेक्ट से रहते हैं। कभी लड़ी झगड़ा नहीं, कोई बदमाशी नहीं, कोई गुंडाइज्म नहीं। ये मैसेज है पूरे देश में, पूरी दुनिया में। इसका रीजन है सबसे पहले यीशु मसीह और बाइबल। ये दो चीज जो मजबूत से क्राइस्ट समाज पकड़ के है और उसका मैसेज सभी तक आप लोग पहुंचा है, तो इसके लिए मैं आप सभी को बहुत बहुत धन्यवाद बोलता हूं। और हमारे संजय जागीरदार को हमारे कर्नाटक सरकार की तरफ से मैं, ईश्वर जी, हम सभी लोग मल्लिकार्जुन खड़गे जी रिकमेंड करके क्राइस्ट समाज से उपाध्यक्ष पूरे स्टेट के उपाध्यक्ष बनाए, जहाँ पे 250 करोड़ रुपीस वहाँ पे दिया गया है वो मंडली को। जितने भी चर्चेस है, स्कूल्स है, हॉस्पिटल्स है और क्राइस्ट समाज को जो जरूरत है 250 करोड़ माइनॉरिटी का बजट उनको सेपरेट दिया है क्राइस्ट समाज को, वो यूज करके खत्म होने के बाद मुख्यमंत्री बोले और मैं 250 करोड़ देता हूँ। ये 250 करोड़ रुपीज खर्चा करिए, उसके बाद फिर डबल मैं करता हूँ बोल के जज सबको हमारे कैबिनेट में हम सब लोग थे, मैं, ईश्वर जी बोले हैं। तो आप सभी जो जो समस्या है एक पट्टी बना के मुझे, ईश्वर खंडे जी को, संजय जागीरदार जी को लेके वो जो भी प्रॉब्लम है, जो भी इश्यूज है उसको कंप्लीट करेंगे हम। इतना बोलते हैं मैं सभी को बहुत बहुत धन्यवाद बोलता हूँ। ಪಾಕಿಸ್ತಾನದ ಮೇಲೆ ನಡೆಸಿದ ಕಾರ್ಯಾಚರಣೆಯ ಕ್ರೆಡಿಟ್ ಭಾರತೀಯ ಸೇನೆಗೆ ಮಾತ್ರ ಸಲ್ಲಬೇಕು, ಯಾವ ಪಕ್ಷವೂ ಅದನ್ನು ಘೋಷಿಸಿಕೊಳ್ಳಬಾರದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವತ್ತು ಎರಡು ದೇಶಗಳ ಸೇನಾಧಿಕಾರಿಗಳ ಸಭೆ ಇದೆ, ಅಲ್ಲಿ ಏನು ತೀರ್ಮಾನ ಆಗುತ್ತದೆಯೋ ನೋಡೋಣ ಎಂದರು. 1971ರ ಯುದ್ಧಕ್ಕೂ ಇವತ್ತಿನ ಸಂದರ್ಭಕ್ಕೂ ಹೋಲಿಕೆ ಮಾಡಿ ನಾನು ಮಾತನಾಡುವುದಿಲ್ಲ. ಆಗಿನ ಪರಿಸ್ಥಿತಿಗಳೇ ಬೇರೆ, ಇವತ್ತಿನ ಪರಿಸ್ಥಿತಿಗಳೇ ಬೇರೆ. ಟ್ರಂಪ್ ಟ್ವೀಟ್ ಬಗ್ಗೆ ಆಗಲಿ, ಪಾಕಿಸ್ತಾನದವರು ಮಾಡಿದ ಕದನ ವಿರಾಮ ಉಲ್ಲಂಘನೆಯ ಬಗ್ಗೆ ಆಗಲಿ ನಾನು ಮಾತನಾಡುವುದಿಲ್ಲ ಎಂದರು. ಯುದ್ಧ ವಿರಾಮ ಘೋಷಣೆಗೂ ಮುನ್ನ ಸರ್ವಪಕ್ಷಗಳ ಸಭೆ ಕರೆಯಬೇಕಿತ್ತು, ವಿಶೇಷ ಅಧಿವೇಶನ ಕರೆಯಬೇಕಿತ್ತು, ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ಪ್ರಕಟಿಸಬಹುದಿತ್ತು ಎಂದು ಹೇಳಿದರು. ರಾಜ್ಯದಲ್ಲಿನ ಎಲ್ಲ ಪಾಕಿಸ್ತಾನಿ ಪ್ರಜೆಗಳನ್ನು ಹೊರಗೆ ಕಳುಹಿಸಿದ್ದೇವೆ. ಮೈಸೂರಿನಲ್ಲಿ 3 ಮಕ್ಕಳು ಮಾತ್ರ ಇದ್ದಾರೆ, ಅವರನ್ನು ಹೊರಗೆ ಕಳುಹಿಸಲು ತಾಂತ್ರಿಕ ಸಮಸ್ಯೆ ಇವೆ. ಗಂಡ ಪಾಕಿಸ್ತಾನಿ, ಹೆಂಡತಿ ಮೈಸೂರಿನವಳು, ಆದುದರಿಂದ ಮಕ್ಕಳು ಮಾತ್ರ ಇಲ್ಲೇ ಇದ್ದಾರೆ ಎಂದು ಪ್ರತಿಕ್ರಿಯಿಸಿದರು. ಸರ್ಕಾರದ 2 ವರ್ಷದ ಸಂಭ್ರಮಾಚರಣೆ ಮಾಡುತ್ತೇವೆ. ಯುದ್ಧ ವಿರಾಮ ಘೋಷಣೆಯಾಗಿರುವ ಕಾರಣ ಈ ಕಾರ್ಯಕ್ರಮ ನಡೆಸುತ್ತೇವೆ. ನುಡಿದಂತೆ ನಡೆದ ಸರ್ಕಾರ ಇದ್ದರೆ ಅದು ನಮ್ಮದು ಮಾತ್ರ. ಇದೇ ನಮ್ಮ ಸರ್ಕಾರದ ಯಶಸ್ಸು ಎಂದರು. ಸೀಸ್ ಫೈರ್ ಆಗಿದೆ, ಮಾತಾಡ್ತಾ ಇದ್ದಾರೆ ಡಿಜಿಎಂಒಗಳು, ಮಾತಾಡ್ಲಿ ನೋಡಿ. ಮಾಡಬೇಕು ಅಂತ ಮಾಡಿದ್ದೀವಿ. ಬಿಕಾಸ್ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅದಿನ್ನೂ ಸೀಸ್ ಫೈರ್ ಆಗಿರಲಿಲ್ಲ. ನಾವು ರಾಹುಲ್ ಗಾಂಧಿಗೆ, ಖರ್ಗೆ ಅವ್ರಿಗೆ ಹೇಳ್ಬಿಟ್ಟಿದ್ದು ಮೋಸ್ಟ್ ಲೈಕ್ಲಿ ಮುಂದಕ್ಕೆ ಹೋಗ್ಬೋದು ಅಂತ. ಈಗ ಅವರು ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಗೆ ಹೇಳ್ಬಿಟ್ಟಿದ್ರಂತೆ ಮುಂದಕ್ಕೆ ಹೋಗ್ಬೋದು ಅಂತ. ಈಗ ಅವ್ರು ಕೇಳ್ಬಿಟ್ಟು ಹೇಳ್ತೀವಿ ಅಂತ ಇವತ್ತು ಹೇಳಿದ್ದಾರೆ, ಇವತ್ತು ಸಾಯಂಕಾಲದೊಳಗಡೆ. ನನ್ನ ಪ್ರಕಾರ ಅವರು ಆಲ್ ಪಾರ್ಟಿ ಮೀಟಿಂಗು ಕರಿಬೇಕಾಗಿತ್ತು. ಬಿಫೋರ್ ದಿ ಸೀಜ್ ಫೈರ್ ಮಾಡೋಕ್ಕೆ ಮುಂಚಿತವಾಗಿ ಆಲ್ ಪಾರ್ಟಿ ಮೀಟಿಂಗು ಕರಿಬೇಕಾಗಿತ್ತು. ಜೊತೆಗೆ ಪಾರ್ಲಿಮೆಂಟ್ನು ಕೂಡ ಕರಿಬೇಕು. ಬಿಕಾಸ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್.
ಕ್ರೆಡಿಟ್ ಶುಡ್ ಗೋ ಟು ಅವರ್ ಆರ್ಮಿ ಫೋರ್ಸ್. ಗೊತ್ತಾಯ್ತಾ? ಯಾರಿಗೂ ಇದು ಯಾವುದು ಪೊಲಿಟಿಕಲ್ ಇದು ಕ್ರೆಡಿಟ್ ತಗೊಳ್ಳೋದಲ್ಲ. ಕ್ರೆಡಿಟ್ ಶುಡ್ ಗೋ ಟು ಅವರ್ ಆರ್ಮಿ ಡಿಫೆನ್ಸ್. ಇದೆಲ್ಲ ಅವರಿಗೆ ಹೋಗ್ಬೇಕು. ರಾಜ್ಯದಲ್ಲಿರೋ ಎಲ್ಲ ಮಲೇಷ್ಯಾದ ಪ್ಯಾನ್ಸೋನಿಕ್ನಲ್ಲಿ ಅಂತಾರಾಷ್ಟ್ರೀಯ ಟೇಕ್ವಾಂಡೋ ಸ್ಪರ್ಧೆಯಲ್ಲಿ ಭಾರತ ತಂಡ ಪ್ರತಿನಿಧಿಸಿದ್ದ ಬೆಂಗಳೂರಿನ ದಕ್ಷಿಣ ಸೂರ್ಯ 2 ಚಿನ್ನ 1 ಬೆಳ್ಳಿ 1 ಕಂಚು ಗೆದ್ದು ಅಸಾಧಾರಣ ಸಾಧನೆ ಮಾಡಿದ್ದಾರೆ. 15ರಿಂದ 17 ವರ್ಷದೊಳಗಿನ ವಯೋಮಿತಿಯಲ್ಲಿ 62 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿದ ದಕ್ಷಿಣ ಸೂರ್ಯ ಸ್ಪರ್ಧಿಸಿದ್ದ 4 ವಿಭಾಗಗಳಲ್ಲಿ ಪದಕಗಳ ಬೇಟೆಯಾಡಿರೋದು ವಿಶೇಷವಾಗಿದೆ. ಸ್ಪ್ಯಾರಿಂಗ್ ವಿಭಾಗದಲ್ಲಿ 1 ಚಿನ್ನ, ಪ್ಯಾಟರ್ನ್ ವಿಭಾಗದಲ್ಲಿ 1 ಚಿನ್ನ, ವಾರಿಯರ್ ಸ್ಪೇರಿಂಗ್ ವಿಭಾಗದಲ್ಲಿ 1 ಬೆಳ್ಳಿ ಹಾಗೂ ವಾರಿಯರ್ ಪ್ಯಾಂಟರ್ನ ವಿಭಾಗದಲ್ಲಿ 1 ಕಂಚಿನ ಪದಕವನ್ನು ದಕ್ಷಿಣ ಸೂರ್ಯ ಗಳಿಸಿದ್ದಾರೆ. ಭಾರತ, ಇಂಡೋನೇಷ್ಯಾ, ಬಾಂಗ್ಲಾದೇಶ್, ಮ್ಯಾನ್ಮಾರ್, ಸಿರಿಯಾ, ಮಲೇಷ್ಯಾ ಸೇರಿದಂತೆ ವಿವಿಧ ರಾಷ್ಟ್ರಗಳ 1000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದರು. ಭಾರತ ತಂಡದಿಂದ ಸುಮಾರು 65ಕ್ಕೂ ಹೆಚ್ಚು ಕ್ರೀಡಾಕೂಟಗಳು ಭಾಗಿಯಾಗಿದ್ದು ವಿಶೇಷ. ಶ್ರೀಲಂಕಾದಲ್ಲಿ ಭಾನುವಾರ ಪ್ರಯಾಣಿಕರ ಬಸ್ಸೊಂದು ಬಂಡೆಯಿಂದ ಉರುಳಿ ಬಿದ್ದ ಪರಿಣಾಮ ಕನಿಷ್ಠ 21 ಜನರು ಸಾವಿಗೀಡಾಗಿದ್ದು 30ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಮಧ್ಯ ಪ್ರಾಂತ್ಯದ ಕೊಟ್ಮೆಲೆಯಲ್ಲಿ ಬಸ್ ಚಾಲಕ ಗುಡ್ಡಗಾಡು ಪ್ರದೇಶದಲ್ಲಿ ಎಡತಿರುವು ತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ಈ ಅಪಘಾತ ಸಂಭವಿಸಿದೆ. ರಾಜ್ಯ ಸಾರಿಗೆ ಸಂಸ್ಥೆಗೆ ಸೇರಿದ ಬಸ್ ದಕ್ಷಿಣ ಯಾತ್ರಾ ಸ್ಥಳವಾದ ಕತರಗಮಂದದಿಂದ ವಾಯು ಪಟ್ಟಣವಾದ ಕುರುಗನಗರಕ್ಕೆ ತೆರಳುತ್ತಿತ್ತು. ಬಸ್ಸಿನಲ್ಲಿ 75 ಪ್ರಯಾಣಿಕರು ಇದ್ದರು. ಈ ವೇಳೆ ಬಂಡೆಯಿಂದ 100 ಮೀಟರ್ ಆಳಕ್ಕೆ ಉರುಳಿ ಬಿದ್ದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಪಘಾತದಲ್ಲಿ 21 ಜನರು ಸಾವಿಗೀಡಾಗಿದ್ದಾರೆ. ದುರಂತದಲ್ಲಿ 30ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಎಂದು ಸಾರಿಗೆ ಮತ್ತು ಹೆದ್ದಾರಿಗಳ ಉಪಸಚಿವ ಪ್ರಸನ್ನ ಗುಣಸೇನೆ ತಿಳಿಸಿದ್ದಾರೆ. ಶ್ರೀಲಂಕಾದಲ್ಲಿ ಮಾರಣಾಂತಿಕ ಬಸ್ ಅಪಘಾತಗಳು ಸಾಮಾನ್ಯವಾಗಿವೆ. ಅಜಾಗರೂಕ ಚಾಲನೆ ಮತ್ತು ಕಳಪೆ ನಿರ್ವಹಣೆಯ ರಸ್ತೆಗಳಿಂದಾಗಿ ಹೆಚ್ಚಾಗಿ ಅಪಘಾತಗಳು ಸಂಭವಿಸುತ್ತವೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.